ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ಓಟೆಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಕಲಿಸ್ತಾ ಇರೋ ಒಂದು ಚಾಪ್ಟರ್ ಸಿಂಪ್ಲಿಫಿಕೇಶನ್ ಅಥವಾ ಸರಳೀಕರಣ ಅಂತ ಹೇಳ್ಬೋದು. ಈ ಸರಳೀಕರಣ ಅನ್ನೋ ಚಾಪ್ಟರ್ ನಲ್ಲಿ ಮೇನ್ ಒಂದು ಸಿಂಪಲ್ ಫಾರ್ಮುಲಾ ಅಂದ್ರೆ ವಿ ಬಾಡ್ಮಾಸ್ ಫಾರ್ಮುಲಾ ಮೇಲೆ 2 ರಿಂದ 3 ಕ್ವಶನ್ RRB ಗ್ರೂಪ್ ಬಿ ಅಲ್ಲಿ ಖಂಡಿತವಾಗಿ ಬರುತ್ತೆ. ಸೊ ಈ ಚಾಪ್ಟರ್ ನಾವು ತರೋವಾಗಿ ಕಲ್ತ್ಬಿಟ್ರೆ 2 ರಿಂದ 3 ಮಾರ್ಕ್ಸ್ ನಮ್ ಜೇಬಲ್ಲಿ ಅಂತಾನೆ ಹೇಳ್ಬೋದು. ಸೊ ಈ ಟಾಪಿಕ್ ನಲ್ಲೇ ಯಾವ ತರ ಕ್ವಶನ್ಸ್ ಬರ್ಬೋದು ಅಂತ ಹೇಳೋದಾದ್ರೆ, ಅಲ್ಜಿಬ್ರಾಯಿಕ್ ಬೇಸ್ಡ್ ಕ್ವಶನ್ಸ್ ಬರ್ಬೋದು, ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್, ಸೀರೀಸ್ ಕ್ವಶನ್ಸ್, ಮತ್ತೆ ಸರ್ಟ್ಸ್ ಅಂಡ್ ಇಂಡೈಸಸ್ ಮೇಲೆ ಕ್ವಶನ್ಸ್ ಬರ್ತವೆ. ಕ್ಯೂಬ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ಸ್, ಕ್ಯೂಬ್ಸ್, ಈ ತರ ಬೇರೆ 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 ಸೂತ್ರಗಳ ಮೇಲೆಯೂ ಕ್ವಶನ್ಸ್ ಬರ್ಬೋದು. ಸೊ ಈ ದೊಡ್ಡ ದೊಡ್ಡ ಒಂದು ಎಕ್ಸ್ಪ್ರೆಷನ್ ನಾವು ಹೇಗೆ ಸಿಂಪ್ಲಿಫೈ ಅಥವಾ ಸರಳ ಮಾಡ್ಬೋದು ಅನ್ನೋದನ್ನ ಈ ಬಾಡ್ಮಾಸ್ ರೂಲ್ ಅಲ್ಲಿ ನಾವು ಕಲಿಯೋಣಂತೆ. ಸೊ ಮೊದಲು ಬಾಡ್ಮಾಸ್ ರೂಲ್ ಅಲ್ಲಿ ಫಸ್ಟ್ ಮೊದಲಿಗೆ ಬರೋದು ವಿ. ವಿ ಅಂದ್ರೆ ಏನು? ವಿ ಅಂತ ಬರುತ್ತೆ ಫಸ್ಟ್. ಅದು ಏನಪ್ಪಾ ಅಂದ್ರೆ ಫುಲ್ ಫಾರ್ಮ್ ಬೇಕಾದ್ರೆ ನಮಗೆ ವಿನ್ಯುಕ್ಯುಲಮ್ ಬಾರ್. ವಿನ್ಯುಕ್ಯುಲಮ್ ಬಾರ್ ಅಥವಾ ಒಂದು ಗೆರೆ ಅಂತ ಹೇಳ್ಬೋದು. ಇದನ್ನ ಯಾವ ತರ ಇರುತ್ತೆ? ಈಗ ಎಕ್ಸಾಂಪಲ್ 3+2, 3+2, ಅದ್ರ ಮೇಲೆ ಒಂದು ಗೆರೆ ಬಂತಂತ ತಿಳ್ಕೊಳ್ಳಿ. ಆ ಗೆರೆ ಕೆಳಗಡೆ ಏನೇನಿದೆ ಅಲ್ಲ ಆ ಎಕ್ಸ್ಪ್ರೆಷನ್ ನ ಮೊದಲು ನಾವು ಸಾಲ್ವ್ ಮಾಡ್ಬೇಕು. ಸೊ ಇದ್ರದ್ದೇನು 5 ಆಯ್ತು. ಈಗ ನೋಡಿ ಇನ್ನೊಂದು ಕ್ವಶನ್ ತೋರಿಸ್ತೀನಿ ನಿಮಗೆ. ಇದೆ 3+5+8. ಇದರಲ್ಲಿ ನಾನು ಇದ್ರ ಮೇಲೆ ಗೆರೆ ಹಾಕ್ತಾ ಇದ್ದೀನಿ. ಸೊ 5+8 ಮೇಲೆ ಗೆರೆ ಹಾಕಿದ್ರೆ ಮೊದಲು ಅವ್ ಎರಡನ್ನ ಕೂಡಿಸ್ಬೇಕು. ಅದಾದ್ಮೇಲೆ ಹೊರಗಡೆ ಯಾವ್ದಿದೆ ಅದನ್ನ ಕೂಡಿಸ್ಬೇಕು. ಸೊ 8+5 13, 13ನ 3+13. ಇದು ಆದ್ಮೇಲೆ ನಾನು 13 ಮತ್ತು 3ನ ಕೂಡಿಸಿ 16 ಅಂತ ಹೇಳ್ತೀನಿ. ಸೊ ಅರ್ಥ ಆಯ್ತಲ್ಲ? ಈ ಬಾರ್ ಕೆಳಗಡೆ ಏನಿರ್ಲಿ ಅದನ್ನ ಫಸ್ಟ್ ಆ ಎಕ್ಸ್ಪ್ರೆಷನ್ ನಾವು ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಇದ್ರಲ್ಲಿ ಬರೋದು ಬಿ. ಬಿ ಅಂದ್ರೆ ಬ್ರಾಕೆಟ್. ಬ್ರಾಕೆಟ್ ಅಲ್ಲಿ ಹಲವಾರು ತರ ಬ್ರಾಕೆಟ್ ಇದಾವೆ. ಕನ್ನಡದಲ್ಲಿ ನೀವು ಆವರಣ ಅಂತ ಕರಿತೀವಿ ಇದಕ್ಕ. ಈ ಆವರಣದಲ್ಲಿ ಒಂದು ಕ್ಲೋಸ್ ಬ್ರಾಕೆಟ್ಸ್ ಬರ್ತವೆ. ಅದಾದ್ಮೇಲೆ ಫ್ಲವರ್ ಬ್ರಾಕೆಟ್ ಅಥವಾ ಪುಷ್ಪ ಆವರಣ, ಅದಾದ್ಮೇಲೆ ಆಯತಾಕಾರದ ಆವರಣಗಳು, ಈ ತರ ಆವರಣಗಳು ಬರ್ತವೆ. ಇದ್ರದ್ದು ರೂಲ್ ಏನಪ್ಪಾ ಅಂದ್ರೆ, ಮೊದಲು ನಾವು ಎಕ್ಸ್ಪ್ರೆಷನ್ ಅಲ್ಲಿ ದೊಡ್ಡ ಎಕ್ಸ್ಪ್ರೆಷನ್ ನಲ್ಲಿ ಇವು 3 ಆವರಣಗಳು ಇರಬಹುದು, ಸೇರ್ಕೊಂಡಿರ್ಬೋದು. ಸೊ ಆ ಆವರಣದಲ್ಲಿ ಮೊದಲು ನಾನು ಕ್ಲೋಸ್ ಬ್ರಾಕೆಟ್ ಒಳಗಡೆ ಏನಿದೆ ಅಲ್ಲ ಅದನ್ನ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಫ್ಲವರ್ ಬ್ರಾಕೆಟ್ ನಲ್ಲಿ ಏನಿರುತ್ತಲ್ಲ ಅದನ್ನ ಸಾಲ್ವ್ ಮಾಡೋದು. ಅದಾದ್ಮೇಲೆ ಲಾಸ್ಟ್ ಎಂಡಿಗೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇರೋದನ್ನ ನಾವು ಸಾಲ್ವ್ ಮಾಡ್ಬೇಕು. ಸೊ ಈ ಆವರಣಗಳ ಕ್ವಶನ್ ಯಾವ ತರ ಬರ್ತಾವ ಅನ್ನೋದನ್ನ ನಾವು ಮುಂದೊಂದು ಎಕ್ಸಾಂಪಲ್ ನೋಡ್ತೀವಲ್ಲ ಅವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ನಾವು ಸಾಲ್ವ್ ಮಾಡ್ಬೇಕಂತ. ನೆಕ್ಸ್ಟ್ ಇದಾದ್ಮೇಲೆ ಓ ಫಾರ್ ಆಫ್. ಆಫ್ ಅಥವಾ ಅದನ್ನ ಆಫ್ ನ ಗುಣಾಕಾರ ಅಂತಾನು ಹೇಳ್ಬೋದು. ಆಫ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಎ ಆಫ್ ಬಿ ಪ್ಲಸ್ ಸಿ ಈ ತರ ಬಂತಂದ್ರೆ ನಾನು ಬಿ ಪ್ಲಸ್ ಸಿ ಮೊದಲು ಮಾಡಲ್ಲ. ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಎ ಆಫ್ ಬಿ ಹೆಂಗ್ ಸಾಲ್ವ್ ಮಾಡ್ತೀನಿ ಅಂದ್ರೆ ಎ ಇಂಟು ಬಿ ಪ್ಲಸ್ ಸಿ. ಸೊ ನಾನು ಮೊದಲು ಇದನ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ. ಎ ಇಂಟು ಬಿ ಸಾಲ್ವ್ ಮಾಡಿದ್ಮೇಲೆ ಆಮೇಲೆ ಟೋಟಲ್ ಇದೆಲ್ಲ ಸೇರಿ ಪ್ಲಸ್ ಸಿ ಜೊತೆ ಕೂಡಿಸ್ತೀನಿ. ಓಕೆ, ಕ್ವಶನ್ಸ್ ಬರ್ತವೆ. ಕ್ವಶನ್ಸ್ ಬಂದಾಗ ನಿಮ್ಗೆ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ ತರ ನಾವು ಸಾಲ್ವ್ ಮಾಡೋದು ಅನ್ನೋದನ್ನ. ನೆಕ್ಸ್ಟ್ ಡಿ ಫಾರ್ ಡಿವಿಷನ್. ಓಕೆ, ಅಥವಾ ನಾವು ಭಾಗಾಕಾರ ಯಾವ ತರ ಭಾಗಿಸೋದು. ಈಗ ನೋಡಿ 8/8 ಈ ತರ ಬಂತು ಪ್ಲಸ್ 1 ತರ ಬಂತಪ್ಪ ಅಂದ್ರೆ ನೀವ್ ಏನ್ ಮಾಡ್ತೀರಿ, 2ದಿಂದ ಬಲಕ್ಕ ನೋಡ್ಬೇಕು. 8 ಇದ್ರೊಳಗೆ ಯಾವ್ದು ಡಿವಿಷನ್ ಫಸ್ಟ್ ಬಂತ, 8/8 ಪ್ಲಸ್ 1, ಒಂದೊಂದ್ಲೆ 1 ಪ್ಲಸ್ 1 ಈ ತರ ಕ್ವಶನ್ ಬರ್ತಾವ. ಇದನ್ನ ಕೆಳಗ್ ಹಚ್ಕೊಂಡ್ಬಿಟ್ರೆ ಸಿಂಪಲ್ ಆಗುತ್ತೆ. 8 ಕೆಳಗಡೆ 8 ಅದನ್ನ ಬಾಗ್ಲೆ ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ ಗುಣಾಕಾರ, ಎಂ ಫಾರ್ ಮಲ್ಟಿಪ್ಲಿಕೇಶನ್.
ಏನಪ್ಪ ಗುಣಾಕಾರ? ಇದೇಲ್ ಮಾಡಿದ್ವಲ್ಲ, ಎ ಇಂಟು ಬಿ ಪ್ಲಸ್ ಸಿ, ಅಥವಾ ಇಲ್ಲಿ ಇನ್ನೊಂದು ಬೇರೆ ಆಪ್ಷನ್, ಬೇರೆ ಕ್ವಶನ್ ತಗೊಂಡಂತೆ 3 × 5 ಪ್ಲಸ್ 8 ಈ ಕ್ವಶನ್ ತಗೊಂಡಂತೆ. ಈಗ ನಾನು ಇಲ್ಲಿ ನೋಡ್ರಿ 3 × 5 ಐತಲ್ಲ, 3 × 5 = 15 ಪ್ಲಸ್ 8, ಆಮೇಲೆ ಇದನ್ನ ಸಾಲ್ವ್ ಮಾಡ್ಕೋಬೇಕು ನಾನು. 15 ಪ್ಲಸ್ 8 23. ಈ ತರ ಕ್ವಶನ್ಸ್ ಬರ್ತಾವ. ಸಿಂಪಲ್ ಕ್ವಶನ್ಸ್ ಇರ್ತಾವ. ಅದನ್ನ ಅರ್ಥ ಮಾಡ್ಕೋಬೇಕು, ಯಾವ್ದನ್ನ ಫಸ್ಟ್ ನಾನು ಸಾಲ್ವ್ ಮಾಡ್ಬೇಕು, ಅದಾದ್ಮೇಲೆ ಯಾವ್ದನ್ನ ಸಾಲ್ವ್ ಮಾಡ್ಬೇಕು ಅಂತ. ಇದು ನೆಕ್ಸ್ಟ್ ಎಡಿಷನ್. ಓಕೆ, ಕೂಡಿಸೋದು. ಅದಾದ್ಮೇಲೆ ಸಬ್ಟ್ರಾಕ್ಷನ್ ಯಾವುದೇ ಇರಲಿ ಎಕ್ಸ್ಪ್ರೆಷನ್ ಅಲ್ಲಿ, ಸಬ್ಟ್ರಾಕ್ಷನ್ ಎಟ್ ದ ಎಂಡ್ ಲಾಸ್ಟಿಗೆ ನಾನು ಸಬ್ಟ್ರಾಕ್ಷನ್ ಮಾಡ್ಕೋತೀನಿ, ಅಂದ್ರೆ ಕಳಿತೀನಿ. ಇದ್ರಲ್ಲಿ ನಾವು ಒಂದು ಕ್ವಶನ್ ನೋಡ್ಬಿಡೋಣ. ಮೊದಲು ಒಂದು ಸಿಂಪಲ್ ಆದ ಒಂದು ಕ್ವಶನ್, ಸರಳವಾದ ಕ್ವಶನ್ ನಾವು ಸಾಲ್ವ್ ಮಾಡ್ಬಿಡೋಣ. ಈ ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಕನ್ಸೆಪ್ಟ್ ಏನು ಅನ್ನೋದು ಅರ್ಥ ಆಗುತ್ತೆ. ಒಮ್ಮೆ ಕನ್ಸೆಪ್ಟ್ ಅರ್ಥವಾತಪ್ಪ ಅಂದ್ರೆ ಬೇಕಾದಂತ ಡಿಫಿಕಲ್ಟ್ ಕ್ವಶನ್ ಇರ್ಲಿ, ನೀವು ಸಾಲ್ವ್ ಮಾಡ್ಬೋದು. ಓಕೆ, ಮೊದಲನೇ ಕ್ವಶನ್ ನಾನು ತಗೊಂಡಿರೋದು 9/9 + 9 × 8/8 - 8. ಓಕೆ, ಇದನ್ನ ಸರಳ ಹೆಂಗ್ ಮಾಡೋದಪ್ಪ ಅಂದ್ರೆ ಯೂಸಿಂಗ್ ವಿ ಬಾರ್ಡ್ಮಾಸ್ ರೂಲ್. ಏನಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಮಾಡ್ಕೊಂತ ಹೋದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ವಿ ಅಂದ್ರೆ ಏನಪ್ಪಾ? ವೆನಿಕ್ಯುಲಮ್ ಬಾರ್. ಈಗ ನಾನು ಲೆಫ್ಟ್ ಇಂದ ರೈಟ್ ಮಾಡ್ತೀನಿ. ಓಕೆ, ಇಲ್ಲಿಂದ ಯಾವ್ಯಾವ ಬರ್ತಾವಲ್ಲ ಅವನ್ನ ಫಸ್ಟ್ ನಾನು ಅಪ್ಲೈ ಮಾಡ್ಕೊಂತ ಹೋಗ್ತೇನೆ. ವಿ ವಿ ಅಂದ್ರೆ ಏನು? ವೆನಿಕ್ಯುಲಮ್ ಬಾರ್ ಯಾವ್ದಾದ್ರು ಐತಾ? ಬಾರ್ ಕೆಳಗೆ ಯಾವ ಬಾರೇ ಇಲ್ಲ. ಓಕೆ, ಬಿಟ್ಬಿಡಿ. ನೆಕ್ಸ್ಟ್ ಬ್ರಾಕೆಟ್ ಐತಾ? ಆಫ್ ಇಲ್ಲ. ಸೊ ನೆಕ್ಸ್ಟ್ ಡಿವಿಷನ್, ಯಾವ್ದಾದ್ರ ಡಿವಿಷನ್ ಆಗ್ತಾ ಇದಾವ? ಇಲ್ಲೊಂದೈತಿ, ನೆಕ್ಸ್ಟ್ ಇಲ್ಲೊಂದೈತಿ. ಓಕೆ, ಇದನ್ನ ನಾನು ಸಿಂಪಲ್ ಟರ್ಮ್ಸ್ ಅಲ್ಲಿ ಬರ್ತೀನಿ. ಯಾವ ತರ ಬರ್ತೀನಿ ನೋಡ್ರಿ, 9/9 ಪ್ಲಸ್ 9 × 8 / 8 ಮೈನಸ್ 8. ಹೌದಾ? ಈಗ ಬರ್ಕೊಂಡ್ಬಿಟ್ರೆ ನನಗೆ ಕಡ್ತಾ ಹೊಡಕ್ಕೆ ಈಸಿ ಆಗತ್ತೆ. 9 ಇಲ್ಲೇನ್ ಬಂತು? 1 ಬಂತು. ಓಕೆ, ಪ್ಲಸ್ 9 8 ಇಲ್ಲೇನ್ ಬಂತು? ಇಂಟು 1. ಉಳಿದಿದ್ದೇನಪ್ಪ? 8. ಹಂಗೆ ಇಡೋದು. ನೆಕ್ಸ್ಟ್ ಡಿವಿಷನ್ ಮುಗೀತಾ? ನೆಕ್ಸ್ಟ್ ಯಾವ್ದಾದ್ರು ಮಲ್ಟಿಪ್ಲೈ ಆಗ್ತಾ ಇದಾವ ನೋಡ್ರಿ, ಇಲ್ಲ ಆಗತೈತಿ ಮಲ್ಟಿಪ್ಲೈ. ಸೊ 1 ಹಂಗೆ ಇಡ್ತೀನಿ ನಾನು. 9 × 9 ಮೈನಸ್ 8 ಹಂಗೆ ಇಡ್ತೀನಿ. ನೆಕ್ಸ್ಟ್ ಯಾವ್ದಾದ್ರ ಎಡಿಷನ್ ಆಗ್ತಾ ಇದಾವ? ಒಂದೈತಿ. ಓಕೆ, 1 + 9 ಎಷ್ಟು? 10 ಮೈನಸ್ 8. ನೆಕ್ಸ್ಟ್ ಲಾಸ್ಟ್ ಯಾವ್ದಾದ್ರು ಸಬ್ಟ್ರಾಕ್ಷನ್ ಇದಾವ? ಒಂದೈತಿ. ಯಾವ್ದು? 10 - 8. 10 - 8 2. ಸೊ 2 ನಿಮ್ಮ ಆನ್ಸರ್. ಓಕೆ, ಸಿಂಪಲ್ ಇತ್ತು ಕ್ವಶನ್, ಸಿಂಪಲ್ ಇದೆ. ನೆಕ್ಸ್ಟ್ ಬರ್ತಾ ನಾನು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡ್ಕೊಂತ ಹೋಗ್ತೀನಿ. ಸೊ ದಟ್ ಎಂತ ಟಫ್ ಕ್ವಶನ್ ಬಂದ್ರು ನಿಮ್ಗೆ 30 ರಿಂದ 40 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಕ್ವಶನ್ ಸಾಲ್ವ್ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸಿಂಪ್ಲಿಫೈ ದ ಫಾಲೋಯಿಂಗ್. ಓಕೆ, ಇದನ್ನ ಹೆಂಗ್ ಸರಳ ಮಾಡೋದಪ್ಪ? ಈ ಎಕ್ಸ್ಪ್ರೆಷನ್ ಹೆಂಗ್ ಸರಳೀಕರಣ ಮಾಡೋದು? ನಾನು ಮತ್ತೇನ್ ಮಾಡ್ತೀನಿ, ಮಾಡೋದೇನು? ಫಸ್ಟ್ ಕೆಲಸ ಮಾಡೋದು ವಿ ಬಾರ್ಡ್ ಮಾಸ್ ಬರ್ಕೊಂಡೆ, ಲೆಫ್ಟ್ ಇಂದ ರೈಟ್ ಹೋಗ್ತೀನಿ. ಫಸ್ಟ್ ವೆನಿಕ್ಯುಲಮ್ ಬಾರ್ ಯಾವ್ದಾದ್ರು ಐತಾ ಎಕ್ಸ್ಪ್ರೆಷನ್ ಅಲ್ಲಿ? ನೋಡ್ರಿ, ಇಲ್ಲೈತ್ ನೋಡ್ರಿ, 8 - 5 ಆ ವೆನಿಕ್ಯುಲಮ್ ಬಾರ್ ಕೆಳಗಡೆನೆ ಐತಿ. ಓಕೆ, ಅದನ್ನ ಫಸ್ಟ್ ನಾನು ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ. ಹೆಂಗ್ ಸಾಲ್ವ್ ಮಾಡ್ಕೋತೀನಿ? ಇದನ್ನ ನಾನು ಕ್ಲಿಯರ್ ಅಂಡ್ ಕ್ಲಿಯರ್ ಆಗಿ ಆರಾಮ್ಸೆ ಎಲ್ಲಾನು ಬರಿತೀನಿ. ಫಸ್ಟ್ ಸ್ಟಾರ್ಟಿಂಗ್ -6 - 8 - 5 3. ಓಕೆ, ಬ್ರಾಕೆಟ್ ಕ್ಲೋಸ್ ಮಾಡೋಣ. ರೈಟ್, ಆಯ್ತಾ? ಈಗ ನೆಕ್ಸ್ಟ್ ಬರೋದು ನಮ್ದು ಯಾವ್ದು? ಬ್ರಾಕೆಟ್ ಅದಾವ ಎಷ್ಟಿದಾವ್? 3 ಇದಾವ್. ಅದರಲ್ಲಿ ಫಸ್ಟ್ ಬ್ರಾಕೆಟ್ ಯಾವ್ದನ್ನ ನಾನು ಓಪನ್ ಮಾಡ್ಬೇಕು? ಇಲ್ಲ, ಇದು ನೋಡ್ರಿ, ಈ ಬ್ರಾಕೆಟ್ ನಾನು ಓಪನ್ ಮಾಡ್ಬೇಕು. ಅದಾದ್ಮೇಲೆ ಈ ಬ್ರಾಕೆಟ್, ಅದಾದ್ಮೇಲೆ ಈ ಬ್ರಾಕೆಟ್. ಫಸ್ಟ್ ಈ ಬ್ರಾಕೆಟ್ ಓಪನ್ ಮಾಡ್ಕೊಂಡ್ಬಿಡೋಣ. 10 - 6 - 7 - 6 ಒಳಗೆ 3 ಹೋದ್ರೆ 3 ಕ್ಲೋಸ್ ಬ್ರಾಕೆಟ್, ಇದು ಕ್ಲೋಸ್ ಬ್ರಾಕೆಟ್. ನೆಕ್ಸ್ಟ್ ಬ್ರಾಕೆಟ್ ಯಾವುದು? ಫ್ಲವರ್ ಬ್ರಾಕೆಟ್.
7 3 ಹೋದ್ರೆ 4. ಓಕೆ, ನೆಕ್ಸ್ಟ್ ಯಾವುದು ಉಳಿದಿದ್ದು ಒಂದು ಬ್ರಾಕೆಟ್ 10 ಮೈನಸ್ 6ನೇ 4 ಹೋದ್ರೆ 2. ಸೊ ನೆಕ್ಸ್ಟ್ ಏನ್ ಬಂತಪ್ಪ, ಬ್ರಾಕೆಟ್ ಮುಗಿತಾ ನನ್ನ ಕೆಲಸ. ಬ್ರಾಕೆಟ್ ಆದ್ಮೇಲೆ ಏನು, ಆಫ್ ಯಾವ್ದಾದ್ರೆ ಇಲ್ಲ, ಡಿವಿಷನ್ ಇಲ್ಲ, ಮಲ್ಟಿಪ್ಲಿಕೇಶನ್ ಇಲ್ಲ, ಅಡಿಷನ್ ಇಲ್ಲ. ಲಾಸ್ಟಿಗೆ ನಂಗೆ ಉಳಿದಿದ್ದೇನು ಸಬ್ಟ್ರಾಕ್ಷನ್ ಐತಿ, ಸಬ್ಟ್ರಾಕ್ಷನ್ ಮಾಡಿದೆ ನಾನು. ಸಬ್ಟ್ರಾಕ್ಷನ್ ಮಾಡಿ 8 ಆನ್ಸರ್. ಸಿಂಪಲ್ ಕ್ವಶನ್ಸ್ ಫಸ್ಟ್ ಸ್ಟಾರ್ಟಿಂಗ್ ಮಾಡೋಣ. ಆಮೇಲೆ ಬರ್ತಾ ಬರ್ತಾ ನಾನು ಏನ್ ಮಾಡ್ತೀನಿ ಅಂದ್ರೆ PYQ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಒಳಗೆ ಏನೇನು ಕ್ವಶನ್ಸ್ ಬಂದಿದಾವಲ್ಲ ಆ ಲೆವೆಲ್ ಕ್ವಶನ್ಸ್ ನಿಮ್ಗೆ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಅಂದ್ರೆ ನಿಮ್ಗೆ ಡಿಫಿಕಲ್ಟಿ ಲೆವೆಲ್, ಒಂದು RRB ಗ್ರೂಪ್ ಡಿಗೆ ಡಿಫಿಕಲ್ಟಿ ಲೆವೆಲ್ ಹೆಂಗಿರುತ್ತೆ, ನಾನು ಹೆಂಗ್ ಪ್ರಿಪ್ರೇಷನ್ ಮಾಡೋದು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದನ್ನ ನಿಮ್ಗೆ ನಾನು ಬರ್ತಾ 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 ಕಲ್ಸ್ಕೊಡ್ತೀನಿ. ಬಹಳಷ್ಟು ಕಡೆಗೆ ನಿಮ್ಗೆ ಕೋಚಿಂಗ್ ಆಗ್ತಾ ಇರ್ಬೋದು, ಕೋಚಿಂಗ್ ನೋಡಿರ್ಬೋದು ನೀವು. ನಮ್ ಕರ್ನಾಟಕದಲ್ಲಿ ನಾನ್ ನೋಡಿದ ಪ್ರಕಾರ ಕೋಚಿಂಗ್ ಹೆಂಗ್ ಮಾಡ್ಬಿಟ್ಟಾರ ಅಂದ್ರೆ ಎಕ್ಸಾಮ್ ಲೆವೆಲ್ ಏನಿದೆ ಅಲ್ಲ ಆ ಲೆವೆಲ್ ಮೇಂಟೈನ್ ಮಾಡ್ತಾ ಇಲ್ಲ. ಆ ಲೆವೆಲ್ ಏನ್ ಬೇಕಲ್ಲ ಆ ಕ್ವಶನ್ಸ್ ನ ಇಲ್ಲಿ ಹೇಳ್ಕೊಡ್ತಾ ಇಲ್ಲ ಅವ್ರು ಏನ್ ಹೇಳ್ಕೊಡ್ತಾ ಇದಾರಲ್ಲ ಆ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರ್ತಾ ಇಲ್ಲ. ಸೊ ನಂದೇನ್ ಅಪ್ರೋಚ್ ಅಪ್ಪ ಅಂದ್ರೆ ಸಿಂಪಲ್ ಕ್ವಶನ್ಸ್ ಏನ್ ಎಕ್ಸಾಮಿಗೆ ಏನ್ ಇಂಪಾರ್ಟೆಂಟ್ ಅಲ್ಲ ಆ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ನಾನು ನಿಮ್ಗೆ ಸಾಲ್ವ್ ಮಾಡಿಸ್ಕೊಂತ ಹೋಗ್ತೀನಿ. ಒಂದು ಕ್ವಶನ್ ಪೇಪರ್ ಸೆಟ್ ಅಂತಂದು ಮಾಡ್ತೀನಿ. ಆ ಸೆಟ್ ಅಲ್ಲಿ ಏನ್ ಮಾಡ್ತೀನಿ, ಓಲ್ಡ್ ಇಯರ್ ಕ್ವಶನ್ಸ್ ಏನೇನ್ ಬಂದಿದ್ದು, ನಿಮ್ ಅಪ್ರೋಚ್ ಹೆಂಗಿರ್ಬೇಕು, ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ನೀವು ಹೆಂಗ್ ಸಾಲ್ವ್ ಮಾಡ್ಬೇಕು ಕ್ವಶನ್ಸ್ ಹೇಳ್ಕೊಡ್ತೀನಿ. ಓಕೆ, ಈ ಒಂದು ಟಾಪಿಕ್ ನ ನೋಡಿ ಯಾರ್ಯಾರ್ಗ ನೀವು ಲೈಕ್ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ರಿ, ಬೇರೆಯವ್ರ ವಿಡಿಯೋ ನೋಡ್ಲಿ, ಅವ್ರಿಗೆ ಯೂಸ್ಫುಲ್ ಆದ್ರೆ ಶೇರ್ ಮಾಡ್ಕೊಂಡು ಹೋಗ್ಲಿ. ಓಕೆ, ನಾನ್ ಮಾಡ್ತಾ ಇರೋದು ಯಾವ್ದೇ ದುಡ್ಡಿಗಲ್ಲ ಏನಲ್ಲ, ಜಸ್ಟ್ ಫಾರ್ ಯಾರ್ಯಾರು ನಮ್ಮ ವಿಲೇಜ್ ಹುಡುಗರು ಇದಾರ, ಗ್ರಾಮೀಣ ಭಾಗದ ಹುಡುಗರು ಇದಾರ, ಆ ಹುಡುಗರ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಸಲುವಾಗಿ ನಾವು ಕಷ್ಟಪಡ್ತಾ ಇರ್ತಾರ. ಕಷ್ಟಪಡಕ್ ಏನಪ್ಪಾ ಅಂದ್ರೆ ಅವರಲ್ಲಿ ದುಡ್ಡಿಲ್ಲ, ಕಷ್ಟಪಡಕ್ ರೆಡಿ ಇದಾರೆ, ದುಡ್ಡಿಲ್ಲ. ಕೋಚಿಂಗ್ ಚಲೋ ಕೋಚಿಂಗ್ ತಗೊಂಡ್ ಅವ್ರಿಗೆ ಬೇಕಾಗಿರೋದೇನು ಜಸ್ಟ್ ಒಂದು ಮೊಬೈಲ್, ಒಂದು ಡಾಟಾ. ಅವ್ರಿಗೆ ಏನ್ ಬೇಕಲ್ಲ ಆ ಲೆವೆಲ್ ಎಕ್ಸಾಮ್ ನಾನು ರೆಡಿ ಮಾಡಿಸ್ತೀನಿ. ಪಕ್ಕ 100% ಎಲ್ಲರೂ ಸೇರಿ ಎಕ್ಸಾಮ್ ನ ಕ್ಲಿಯರ್ ಮಾಡೋಣ. ಓಕೆ, ಥ್ಯಾಂಕ್ ಯು.